ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ. ಓರ್ವ ತಂದೆ ಮಗಳನ್ನ ಪ್ರೀತಿ ಮಾಡಲ್ವಾ? ಬಾಲಕಿ ನನ್ನ ಮಗಳಿದ್ದಂತೆ ಅಂತ ಮಲ್ಲಿಕಾರ್ಜುನ ಮುತ್ಯ ಅವರ ಅಭಿಪ್ರಾಯ. ಬಾಲಕಿಯನ್ನು ಬಳಸ್ಕೊಂಡು ಈ ರೀತಿ ಮಾಡಿದ್ದು ಸರಿಯಲ್ಲ, ಪೊಲೀಸರೇನಾದರೂ ವಿಚಾರಣೆ ಕರೆದ್ರೆ ನಾನು ಹೋಗ್ತೀನಿ ಅಂದರೆ ನಾವು ಬೇಕಾದ್ರೆ ಕಾನೂನು ಹೋರಾಟಗಳನ್ನ ಮಾಡ್ಬೋದು. ಆ ಬಾಲಕಿಯ ಭವಿಷ್ಯ ಏನು? ಬಾಲಕಿಯನ್ನು ಬಳಸ್ಕೊಂಡು ನನ್ನ ವಿರುದ್ಧ ಯಾರಾದರೂ ಸೇಡ್ ತೀರಿಸ್ಕೊಂಡಿದ್ದಾರಾ? ಇದು ಅವರ ಒಂದು ಅನುಮಾನ. ಕರ್ನಾಟಕದಲ್ಲೇ ಈಗಾಗಲೇ ಏನಂದರೆ ಅತ್ಯಂತ ಹೆಚ್ಚು ಫೇಮಸ್ ಆಗಿರುವಂಥ ಸ್ವಾಮೀಜಿಗಳ ಪೈಕಿ ಯಾದಗಿರಿ ಜಿಲ್ಲೆಯ ಶಹಾಪುರ್ನ ಮಹಲ್ ರೋಜಾದ ಮಲ್ಲಿಕಾರ್ಜುನ್ ಮುತ್ಯ ಕೂಡ ಒಬ್ಬರಾಗಿದ್ದಾರೆ. ಆದರೆ ಇದೀಗ ಆ ಮುತ್ಯ ಅವರ ಏನಂದರೆ ಒಂದು ಬಾಲಕಿಯ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಎಂಬ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದಾದ ಬಳಿಕ ಏನಂದರೆ ಮಕ್ಕಳ ಹಕ್ಕುಗಳ ಆಯೋಗದವರು ಈಗ ಯಾದಗಿರಿ SP ಅವರಿಗೆ ಮುತ್ಯಾರ ವಿರುದ್ಧ ಕ್ರಮ ಜರುಗಿಸಿ ಅಂತ ಪತ್ರ ಕೂಡ ಬರೆದಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಪಬ್ಲಿಕ್ ಟಿವಿ ಜೊತೆ ಮಲ್ಲಿಕಾರ್ಜುನ್ ಮುತ್ಯ ಅವರೇ ಇದ್ದಾರೆ. ಮುತ್ಯ ಅವರೇ, ಇದ್ರ ಬಗ್ಗೆ ಏನು ನಿಮ್ಮ ಫಸ್ಟ್ ರಿಯಾಕ್ಷನ್? ಆ ಬಾಲಕಿ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದೀರಿ ಅನ್ನೋ ಒಂದು ದೂರಿದೆ. ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ ಏನು ಇಷ್ಟಪಡೋದು ಅಂದರೆ, ಇದು ಈ ವಿಡಿಯೋನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿದ್ದು ಭಾಳಷ್ಟು ತಪ್ಪು. ಯಾಕಪ್ಪ ಅಂದ್ರೆ ಇದು ಫ್ಯಾಮ್ಲಿ ಮೆಂಬರ್, ಇದು ಫ್ಯಾಮ್ಲಿಯಲ್ಲಿ ಕೂಡ ಒಂದು ತಂದೆ ಮಗಳಿಗೆ ತೊಗೊಂಡು ತಿರುಗಾಡೋ ಅಂಥ ಪರಿಸ್ಥಿತಿ ಕೂಡ ಇಲ್ಲಿ ಈ ಜಗತ್ತಿನಾಗ ಇರ್ಲಾರ್ದಂಗೆ ಅಷ್ಟೊಂದು ಭಾಳ ಕಷ್ಟ ಆಗೈತಿ. ಯಾಕಂದ್ರೆ ತಂದೆ ಕೊಡೋಂಥ ಪ್ರೀತಿ ನಾ ಕೊಟ್ಟದಷ್ಟೇ. ಯಾಕಂದ್ರೆ ನನ್ನ ಹತ್ರ ಅವರು ಒಂದು ಕುಟುಂಬ ಸದಸ್ಯರು, ಅವರ 4-5 ವರ್ಷದಿಂದಗಡೆ ನನ್ನ ಮಠಕ್ಕೆ ಬರ್ತಾ ಓದ್ತಾಯಿದಾರೆ. ಅವರು ಒಂದು ಬರ್ಡೇ ವಿಚಾರದಲ್ಲಿ ನನ್ನ ಒಂದು ಸನ್ನಿಧಿಗೆ ಬಂದು ದರ್ಶನ ತೊಗೋಕಂತ ಬಂದಿದ್ದರು. ಆ ವಿಚಾರದಲ್ಲಿ ಆ ವಿಡಿಯೋ ಒಂದು ಇಷ್ಟೊಂದು ಜನರ ಮುಖಾಂತರ ಮಧ್ಯೆ ಈ ಥರ ವಿಡಿಯೋ ಬಿಡೋದ್ರಲ್ಲಿಂದ ಯಾರಿಗೆ ನಷ್ಟ ಆಗಲ್ಲ, ಆ ಫ್ಯಾಮಿಲಿ ಕುಟುಂಬಕ್ಕೆ ನಷ್ಟ, ಭಾಳಷ್ಟು ದುಃಖ ಆಗ್ತದೆ. ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅವತ್ತೇನಾಗಿತ್ತು? ಅವತ್ತು ಅನ್ನೋಕ್ಕೆ ಏನಿಲ್ಲ, ಅವತ್ತು ಬರ್ಡೇಗೆ ಬಂದ ದಿನ ಎಲ್ಲರೂ ಒಂದು ಫ್ಯಾಮಿಲಿ ಸದಸ್ಯರ ಜೊತೆ ನಾನು ಕೂಡ ಆ ಫ್ಯಾಮ್ಲಿಗೆ ಒಂದು ಬರ್ಡೇ ವಿಶ್ ಮಾಡಿದ ನಂತರ ಒಂದು ನನ್ನ ಕುಟುಂಬದ ಜೊತೆ ಒಂದು 2 ನಿಮಿಷ ಎಲ್ಲರ ಜೊತೆ ಟೈಮ್ ಸ್ಪ್ರೆಡ್ ಮಾಡ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡ್ಗೇಸಿ ನನ್ನ ಮಗಳ ಥರ ನಾನು ಆಟ ಆಡಿದ್ದು ಸತ್ಯ. ಆ ಆಟ ಆಡಿದ್ದು ಸತ್ಯ ಅನ್ನೋಕೆ ನನ್ನ ನೋಡಿದಂಥ ಆಟ ಆಡಿದಂಥ ಖುಷಿನ ತಂದೆ ಅದು ಮಾಡಿದ್ದು ಈ ವಿಡಿಯೋ, ತಂದೆ ತಾಯಿ ಇಬ್ಬರು ಕೂಡಿ ಮಾಡಿದ್ದದು ವಿಡಿಯೋ. ಅದು ಮಾಡಿದಂಥ ವಿಡಿಯೋ ತಮ್ಮ ಫೋನಿನಲ್ಲಿ ತಮ್ಮ ಸ್ಟೇಟಸ್ ಆಗಲಿ, ತಮ್ಮ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಅದರಲ್ಲಿ ಬಿಟ್ಟದಂಥ ಒಂದು ಸಂತೋಷ ವಿಷಯ ಇದು. ಯಾಕಂದ್ರೆ ನನ್ನ ಅಪ್ಪಾಜಿ ಜೊತೆ ನನ್ನ ಮಗಳು ಇಷ್ಟು ಒಂದು ಖುಷಿಯಾಗಿ ಅದರ ಒಂದು ವಿಚಾರ ಇಟ್ಕೊಂಡು ಅದೊಂದು ವಿಡಿಯೋನು ಬಿಟ್ಟಿದ್ದು ಸತ್ಯ. ಆ ವಿಡಿಯೋನು ಈ ಥರ ಕದ್ದು ಆ ಹುಡುಗಿ ಮುಖ ಬ್ರಲ್ ಮಾಡಿ ಈ ಥರ ಬಿಡೋದ್ರಲ್ಲದು ಏನಾದಂದ್ರೆ ನಿಮಗೇನು ನಷ್ಟ ಆಗಲ್ಲ. ಆ ಒಂದು ಒಳ್ಳೆಯ ಕುಟುಂಬ, ಒಂದು ಒಳ್ಳೆಯ ಸದಸ್ಯರಿಗೆ ನೀವು ಈ ಥರ ಮಾಡೋದ್ರಿಂದ ಭಾಳಷ್ಟು ದುಃಖದ ಮಾತಿದು, ಭಾಳ ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳದಾವ, ನಮ್ಮಲ್ಲಿ ಕೂಡ ಅಣ್ಣ ತಮ್ಮ ಬಂಧು ಬಳಗನ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಿದೆ. ಈ ಥರ ಮಾಡೋದ್ರಲ್ಲಿ ಭಾಳಷ್ಟು ತೊಂದರೆ ಆಗ್ತದೆ. ಇದು ಈಗ ತಮ್ಮ ಪ್ರಕಾರ ಯಾರು ಇದ್ರ ಹಿಂದೆ ಕೈವಾಡ ಇದೆ ಅಂತ? ಯಾರಿಂದ ಕೈವಾಡ ಆದೋ ಬಿಟ್ಟದ ನನಗೆ ಅದು ಪ್ರಶ್ನೆ ಅಲ್ಲ. ನನಗೇನು ಬೇಕು, ಈ ಹುಡುಗಿಗೆ ಒಂದು ನ್ಯಾಯ ಸಿಗಬೇಕಷ್ಟೇ. ಅಂದರೆ ತಾವು ಮಾಡಿದ್ದು ಒಂದು ಮಗಳ ಪ್ರೀತಿ ಅಂತ ಹೇಳ್ತಾ ಇದ್ದೀರಿ, ಬಟ್ ಇದನ್ನು ಬೇರೆ ರೀತಿಯಲ್ಲಿ ಬಿಂಬಿಸೋ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ? ಈ ಮಾಡೋಂಥ ವಿಡಿಯೋದಲ್ಲೇ ಕೂಡ ಎಲ್ಲರೂ ಕೂಡ ಅದು ಅಷ್ಟು ಈಸಿ ಮಗಳು ಥರನೇ ನೋಡ್ಯಾರ. ಹಾಗೆ ಯಾರೇ ನೋಡಿದ್ರು ಆ ವಿಡಿಯೋ ನೋಡಿದ ತಕ್ಷಣ ಈ ಥರ ವಿಡಿಯೋ ಮಾಡೋಕೆ ಅವ್ರ ಮನಸ್ಸನ್ನು ಹೆಂಗೆ ಬರ್ತಾ, ಆ ಹುಡುಗಿ ಸಣ್ಣ ಹುಡುಗಿ 2 ವರ್ಷದ 2ನೇ ಕ್ಲಾಸ್ ಇದ್ದಂಥ ಹುಡುಗಿ ಈ ಥರ ಒಂದು ಪಬ್ಲಿಸಿಟಿ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ಸಂದೇಶ ಬೇರೆನೇ ಓದ್ತದ ಅನ್ನೋ ಒಂದು ವಿಚಾರ ಭಾಳಷ್ಟು ಕಾಡಕುಂತದೆ ಮನುಷ್ಯನಲ್ಲಿ. ಈಗಾಗಲೇ ಮಕ್ಕಳ ಹಕ್ಕುಗಳ ಆಯೋಗರು ಯಾದಗಿರಿ SP ಅವರಿಗೆ ಪತ್ರ ಬರೆದಿದ್ದಾರೆ, ತಮ್ಮ ವಿರುದ್ಧ ಕ್ರಮ ಆಗಲಿ ಅಂತ. ಒಂದು ವೇಳೆ ಪೊಲೀಸರು ಏನಾದರೂ ದೂರು ದಾಖಲಿಸ್ಕೊಂಡು ತಮಗೆ ತನಿಖೆಗೆ ಹಾಜರಾಗಿ ಅಂದರೆ ಹೋಗ್ತೀರಾ? ಹಾಂ, ಖಂಡಿತವಾಗಿ ಹೋಗಲೇಬೇಕಾಗ್ತದಲ್ಲ. ಸರ್ಕಾರ ಅದು ಏನು ಕ್ರಮಗಳದ್ದು ಆ ಕ್ರಮಕ್ಕೆ ನಾವು ಸಿದ್ಧ, ಯಾವತ್ತೂ ಸಿದ್ಧ. ಓಕೆ. ಈಗ ನೀವೊಬ್ಬ ಈ ಭಾಗದಲ್ಲಿ ಹೆಚ್ಚು ಪ್ರತಿಷ್ಠಿತ ಸ್ವಾಮೀಜಿಗಳ ಪೈಕಿ ತಾವು ಕೂಡ ಒಬ್ಬರು. ಈ ರೀತಿಯಾಗಿ ತಮ್ಮ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಮೊಬೈಲ್ಗಳಲ್ಲೆಲ್ಲ ಹರಿದಾಡ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ಇದೆಲ್ಲ ನೋಡಿದರೆ? ಭಾಳಷ್ಟು ನಾನು ಮಾಡೋಂಥ ಕೆಲಸ ನೋಡಿದ್ರೆ ಅದು ನಾ ಮಾಡೋಂಥ ಕೆಲಸ ಯಾರಿಗೆ ನಾನು ಹೇಳೋಂಥ ವಿಚಾರಗಳೂ ಅಲ್ಲ. ಯಾಕಂದ್ರೆ ನಾನು ಇನ್ನೊಬ್ರಿಗೆ ಹೇಳಿ ಸ್ಪ್ರೆಡ್ ಮಾಡಿ ನಾನು ಬಿಸ್ನೆಸ್ ಮಾಡೋಕೆ ಕುಂತಿಲ್ಲ. ಏನೋ ಒಂದು ಒಳ್ಳೆ
ಆ ಭಗವಂತ ನನಗೊಂದು ಒಳ್ಳೆ ಶಕ್ತಿ ಕೊಟ್ಟಾನ, ಒಳ್ಳೆ ಜನರ ಜೊತೆ ಒಂದು ಜೀವನ ಕೊಟ್ಟಾನ, ಏನೋ ನನ್ನಲ್ಲಿ ಇರೋಂಥ ಒಂದು ಶಕ್ತಿ ಏನದ ಎಲ್ಲರಿಗೂ ಮೂಡಿಸೋಂಥ ಒಂದು ವಿದ್ಯೆ ಕೊಟ್ಟಾನ. ಅದ್ರ ಜೊತೆಲಿ ಎಲ್ಲ ಜನರ ಜೊತೆಲಿ ನಾನು ಕೂಡ ಹೊಂಟಿದ್ದಷ್ಟೇ. ಕಾನೂನು ಹೋರಾಟದಲ್ಲಿ ತಾವು ಗೆದ್ದು ಬರ್ತೀರಂತ. ಖಂಡಿತವಾಗಿ ಗೆದ್ದು ಬರ್ತೀನಿ, ಗೆಲ್ಲಲೇಬೇಕಲ್ಲ. ಅಲ್ಲಿ ಗೆಲ್ಲದ ಕನಕೇನು ನಮ್ಮದೇ ಹೋರಾಟ ಅದ, ನಮ್ಮದೇ ಗೆಲ್ಲುವುದನ್ನ ಒಂದು ನನ್ನ ಭಕ್ತಾದಿಗಳಿಗೆ ಹೇಳ್ತೀನಿ. ನನ್ನ ಶ್ರೀ ಮಠದ ಯಮನೂರೇಶ್ವರ ಮಠದ ಸದ್ಭಕ್ತರಿಗೆ ಹೇಳೋಕ್ಕೆ ಏನು ಇಷ್ಟಪಡೋದೇನೆ ಅಂದರೆ, ಈ ಪಬ್ಲಿಕ್ ಇದೇನು ಒಂದು ವಿಡಿಯೋ ಬಿಟ್ಟಾರಲ್ಲ, ಆ ವಿಡಿಯೋ ಅಂಥದ್ದು ಏನಿಲ್ಲ. ಇದು ಸುಮ್ಮನೆ ಜನರ ಒಂದು ದೃಷ್ಟಿಗೆ ಇದು ಬೇಕಂತ ಮಾಡಿದಂಥ ಒಂದು ವಿಡಿಯೋ ಐತಿ. ನೀವು ಯಾವತ್ತೂ ಯಾರ ಬಗ್ಗೆ ನೀವು ಯಾವುದೋ ನನ್ನ ಬಗ್ಗೆ ಕಾಳಜಿ ವಹಿಸುವಂಥ ಅವಶ್ಯಕತೆ ಇಲ್ಲ, ನೀವೇನು ಎದುರಂಥ ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ ಮೂರ್ತಿ ಯಾವತ್ತೂ ಇದು ಹೋರಾಟದಾಗ ಗೆದ್ದು ಬರ್ತಾನೆ ಅನ್ನೋದು ಒಂದು ಸತ್ಯ ಇದು. ಸೊ ಇದಿಷ್ಟು ಮಲ್ಲಿಕಾರ್ಜುನ ಮುತ್ತೆ ಅವರ ಅನಿಸಿಕೆ ಆಗಿತ್ತು. ಆಕೆ ನನ್ನ ಮಗಳ ಸಮಾನಳಾಗಿದ್ದಾಳೆ. ಆದರೆ ಕೆಲವರು ಆ ವಿಡಿಯೋವನ್ನು ಇಟ್ಕೊಂಡೇ ಈ ರೀತಿಯಾಗಿ ಬೇರೆ ಬೇರೆ ಕಥೆಯನ್ನು ಕಟ್ತಾ ಇದ್ದಾರೆ. ಒಂದು ವೇಳೆ ಕಾನೂನು ಹೋರಾಟ ಬಂದರೂ ಕೂಡ ನಾನು ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗ್ತೀನಿ, ಕಾನೂನು ಹೋರಾಟದಲ್ಲಿ ನನಗೆ ಜಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಮಲ್ಲಿಕಾರ್ಜುನ ಮುತ್ತೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ರೈಟ್, ಇದು ಮಲ್ಲಿಕಾರ್ಜುನ್ ಮುತ್ಯ ಅವರ ಫಸ್ಟ್ ರಿಯಾಕ್ಷನ್. ಅವರ ಮನಸ್ಥಿತಿ ಏನು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಇದ್ದದನ್ನು ಹೇಳಿದ್ದಾರೆ. ಬಟ್ ಎಲ್ಲವೂ ಕೂಡ ಪ್ರೂವ್ ಆಗಬೇಕಾಗಿರೋದು ಪೊಲೀಸ್ ಎನ್ಕ್ವೈರಿಯಿಂದ. ಏನಾಗುತ್ತೆ ಅಂತ ನೋಡ